ನಾವಿವತ್ತು ನಮ್ಮ ಊರಿನಲ್ಲಿ ಒಂದು 100 ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಮುಂದಕ್ಕೆ ಹೋಗೋಕ್ಕೆ ನನಗೆ ಭಯ ಆಗ್ತಿದೆ. ಕಣ್ಣಿಗೆ ತುರಿಸ್ತಾ ಇದೆ. ಒಂದು ನೋಡ್ರಿ, ಇಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಡ್ತಿಲ್ಲ ನನಗಿದು. ನೋಡ್ರಿ ಕಣ್ಣಿಗೆ ಹೊಡಿತೀವಿ. ನಾವೇನಕ್ಕೆ ಊಜಾ ಬೋರ್ಡ್ ಪ್ಲೇ ಮಾಡಬಾರ್ದು? ನನಗೆ ಏನೋ ಸ್ಮೆಲ್ ಬರ್ತಿದೆ ಕಣವ. ಏನೋ ಒಂಥರ ಮಲ್ಗೆ ಸ್ಮೆಲ್ ಬರುತ್ತಲ್ಲ. ವೈಟ್ ಸೀರೆ ಇಲ್ಲ ವೈಟ್ ಪಂಚೆಲ್ ಬರ್ತಾರೆ. ಅವ್ರು ನೋಡಿದ್ರೆ 3 ಜನ ಹೋಗಿದ್ದಾರೆ, ನಾನು ಒಬ್ಬನೇ ಬಂದಿರೋದು ಇಲ್ಲಿಗೆ. ಈಗ ಗೆಜ್ಜೆ ಶಬ್ದ ಆಯ್ತಲ್ವಾ? ದೇವನಿಗೆ ಗೆಜ್ಜೆ ಶಬ್ದ ಆಯ್ತು ಅಲ್ವಾ? ನೀನು ಕೆಲಸ ಕಳಿಸ್ಕೊಳ್ಳೋದು ಬೆಟರ್ ಅನ್ನಿಸ್ತೀನಿ. ಏಕೆ? ಅಲ್ಲಾರು ನೋಡ್ತವ್ರಣ. ಟೈಮ್ ಇವಾಗ 12:15 ಆಗಿದೆ. ನಾವಿವತ್ತು ನಮ್ಮ ಊರಿನಲ್ಲಿ ಒಂದು 100 ಪ್ಲೇಸಿಗೆ ಹೋಗ್ತಾ ಇದೀವಿ. ಈ ಥರ ಒಂದು ಲೊಕೇಶನ್ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಲಾಸ್ಟ್ ಒಂದು ರ್ಯಾಪ್ ಸಾಂಗ್ ಮಾಡಕ್ ಹೋದಾಗ ಅಲ್ಲಿ ನೋಡಿದ್ದು. ಆ ಲೊಕೇಶನ್ ಬೆಳಗ್ಗೆ ಹೊತ್ತಿನಲ್ಲಿ ಅಷ್ಟು ಭಯಾನಕವಾಗಿತ್ತು. ರಾತ್ರಿ ಹೊತ್ತಿನಲ್ಲಿ ಇನ್ನೆಷ್ಟು ಸ್ಕೇರಿ ಆಗಿರ್ಬೋದು ಅಂತ ಅನ್ಕೊಂಡು ನಾವು ಇವಾಗ ನೈಟ್ ಹೋಗ್ತಾ ಇದೀವಿ. ಆ ಪ್ಲೇಸ್ ಒಂಥರ 100 ಆಗಿದೆ. ಇಷ್ಟು ವರ್ಷ ನಾನು ನರ್ಸಿಕೇರ್ಲಿದ್ರು ನನಗೂ ಈ 100 ಪ್ಲೇಸಿನ ಲೊಕೇಶನ್ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನೋಡಿದಾಗಲೇ ನನಗೆ ಒಂಥರ ಭಯ ಆಗಿತ್ತು. ಅಷ್ಟು ಟೆರರ್ ಆಗಿದೆ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಈ 100 ಪ್ಲೇಸಿನ ಲೊಕೇಶನ್ ಯಾವುದಪ್ಪ ಅಂದರೆ ನಮ್ಮ ಅರಸೀಕೆರೆ ಸಿಟಿ ಸೆಂಟ್ರಲ್ಲೇ ಇದೆ. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಇಷ್ಟು ವರ್ಷದಿಂದ ನಾವು ಅರಸೀಕೆರೆಲಿದ್ದೀವಿ, ನನಗೆ ಗೊತ್ತಿರಲಿಲ್ಲ. ಈ ಪ್ಲೇಸ್ನ ನಾವು ರ್ಯಾಪ್ ಸಾಂಗ್ ಮಾಡೋಕೆ ಹೋದಾಗಲೇ ನಮಗೂ ಗೊತ್ತಾಗಿದ್ದು ಇಲ್ಲೊಂದು ಈ ಥರ 100 ಪ್ಲೇಸ್ ಇದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ಬ್ಯಾಕ್ಗ್ರೌಂಡಲ್ಲಿ ಅಷ್ಟೇ ಸೀಕ್ರೆಟ್ಸ್ ಇದೆ ಇದರಲ್ಲಿ. ನಾವಿವಾಗ 100 ಪ್ಲೇಸ್ ಇದ್ದಿದ್ದು ಲೊಕೇಶನ್ಗೆ ಬಂದಿದ್ದೀವಿ. ಈ ವಿಡಿಯೋದಲ್ಲಿ ಆ ಎಕ್ಸಾಕ್ಟ್ ಲೊಕೇಶನ್ ಯಾವುದಂತ ಮೆನ್ಷನ್ ಮಾಡಲ್ಲ. ಈ ಲೊಕೇಶನ್ ಯಾವುದಂತ ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಜೊತೆ ನಮ್ಮ ಅರಸೀಕೆರೆಯ ಪೃಥ್ವಿ ಕನ್ನಡಿಗ ಅವ್ರು ಬರ್ತಾರೆ. ಬನ್ನಿ ಅವ್ರ ಜೊತೆ ಈ 100 ಹೌಸ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗಿರುತ್ತೆ ಅಂತ. ಗೈಸ್ ನೋಡಿ ನೈಟು ಎಷ್ಟು ಸ್ಕೇರಿ ಆಗಿದೆ ಅಂತ. ಇದು ಅಲ್ಲಾರಣ ಏನವ ಕಾಣಿಸ್ತೇನಾದ್ರು? ಕಳಿಸ್ಕೊಳ್ಳೋದು ಬೆಟರ್ ಅನ್ನಿಸ್ತೀನಿ. ಏಕೆ? ಅಲ್ಲಾರು ನೋಡ್ತವ್ರಣ. ಹಾಂ, ನಾನು ಬರಲ್ಲ, ನೀವು ಹೋಗ್ಬಿಡ್ರಿ. ನಾನು ಈ ಆಟಕ್ಕೆ ಬರಲ್ಲಪ್ಪ. ಟೈಮ್ ನೋಡ್ರಿ, ಇವಾಗ 12:23 ಆಗಿದೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು ನಡೀತಿದೆ ಬ್ರೋ. ನನ್ನ ಕೈಯಲ್ಲಿ ಇಲ್ಲಿ ನಿಲ್ಲಕ್ಕೂ ಆಗ್ತಿಲ್ಲ. ಫುಲ್ಲು ಗಾಬರಿ ಆಗ್ತಿದೆ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ. ಹೆಂಗಂದ್ರೆ ನಿಂತ್ಕೊಳ್ಳೋಕೆ ಜೀವ ಡಗ್ಡಾಗ, ಕಾಲು ಗಡಗಡ. ಬಂಗ್ಲೆ ನೋಡಿದ್ರೆ ಮೀಟರ್ ಆಫ್ ಬ್ರೋ. ಭಯಂಕರವಾಗಿದೆ. ನಾವಿವಾಗ ರೆಡಿಯಾಗಿ ಬಂದಿದ್ದೀವಿ. ಋತ್ವಿಕ್ ಬ್ರೋ ಆಲ್ರೆಡಿ ಮುಂದೆ ಹೋಗಿದ್ದಾರೆ ಬ್ರೂನೋ ಜೊತೆ. ಈ ಡಿಜೆಕ್ಟರ್ ಏನು ಬೇಡ ನಮಗೆ, ನಮ್ಮ ಬ್ರೂನೋನೇ ಡಿಜೆಕ್ಟರ್. ಬ್ರೂನೋ ಒಂದ್ಸಲಿ ಬಗ್ಲಿದ್ರೆ ಅರ್ಥ ಮಾಡ್ಕೊಳ್ಬೇಕು ಅಲ್ಲೇನೋ ಇದೆ ಅಂತ. ಯಾವ ಸೈನ್ಸ್ ಇಂದ ಕಂಡುಹಿಡಿದಿರೋ ಏನು ಕ್ಯಾಪ್ಚರ್ಸ್ ಏನು ಬೇಡ, ನಮ್ಮ ಬ್ರೂನೋನೇ ಎಲ್ಲ ಪ್ರೊಟೆಕ್ಟ್ ಮಾಡ್ತಾರೆ. ಅವತ್ತು ಬೆಳಗ್ಗೆ ಬಂದಿದ್ವಿ. ಬೆಳಗ್ಗೆ ಎಕ್ಸ್ಪೀರಿಯನ್ಸ್ ಏನು ಅನ್ನಿಸ್ತಿರ್ಲಿಲ್ಲ, ಅಷ್ಟೊಂದು ಗೊತ್ತಾಗಿರ್ಲಿಲ್ಲ. ಇವಾಗ ನೈಟ್ ಬಂದಿದ್ದೀವಿ. ನಮ್ಮ ಹತ್ರ ಯಾವುದೇ ಗೋಸ್ಟ್ ಡಿಟೆಕ್ಟಿವ್ ಆ್ಯಪ್ ಯೂಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಗೋಸ್ಟ್ ಡಿಟೆಕ್ಟರ್ ಬಂದ್ಬಿಟ್ಟು ನಮ್ಮ ಬ್ರೂನೋ ಒಂದ್ಸಲಿ ಬಗ್ಲಿದ್ರೆ ಅರ್ಥ ಮಾಡ್ಕೊಳ್ಬೇಕು ಅಲ್ಲೇನೋ ಇದೆ ಅಂತ. ವಿಷಯ ಭಯ ಇಲ್ಲ, ಬಟ್ ಚಿರತೆ ಕಟ ಅಂತಾರೆ, ಅದಕ್ಕೆ ಇನ್ನೇನಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬ್ರೋ ಕೆಳಗಡೆ ಹುಳಗಳು ಎಷ್ಟು ಹುಳ ಇದೆ ಅಲ್ಲ? ಮುಂಚೆ ಎಷ್ಟು ಇರಲಿಲ್ಲ ಬಾಲಾಜಿ. ಇಲ್ಲ ಇದು ಎಲ್ಲ ಸಿಗ್ನೇಚರ್ ದೇವುದು ಅನ್ಸ್ಕೊಂಡು ಬಾಲಾಜಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಹೇಳಿದ್ರೆ ನಾನು ಹಿಂಗೆ ಮನೆಗೆ ಹೋಗ್ತೀನಿ. ನಮ್ಮ ಗಾಬರಿ ಮಾಡಿಸ್ತಿದ್ದೀರಾ? ನಿನ್ಗಿದು ಬೇಕಿತ್ತ ಮಗನೇ? ಬ್ರೋನೋ ಪೂರ್ತಿ ಒಂದ್ ರೌಂಡ್ ಚೆಕ್ ಮಾಡ್ತಾರೆ, ಎಲ್ಲೆಲ್ಲಿ ಏನೇನಿದೆ ಏನೇನಿಲ್ಲ ಅಂತ. ಇವಾಗ 2 ಕಡೆ ಡಿವೈಡ್ ಆಗೋಣ, ಎಲ್ಲ ಒಟ್ಟಿಗೆ ಹೋಗ್ಬಿಡೋಣ. ಡಿವೈಡ್ ಆಗೋಣ ಬ್ರೋ. ಡಿವೈಡ್ ಆದ್ರೆ ಥ್ರಿಲ್ ಇರುತ್ತೆ. ಹಂಗೆ ಹೋದ್ರೆ ಮಜಾ ಇರಲ್ಲ. ಬಾಲಾಜಿ ನೀವು ಒಂದ್ ಕಡೆ ಹೋಗ್ಬಿಡ್ತೀರಾ ಸೆಪರೇಟ್ ಆಗಿ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನೀವು ಒಂದ್ ಕಡೆ ಸೆಪರೇಟ್ ಹೋಗ್ಬಿಡಿ. ಇದು ಗ್ರೌಂಡ್ ಫ್ಲೋರ್ ಒಂದು, ಫಸ್ಟ್ ಫ್ಲೋರ್ ಒಂದು, ಪೂರ್ತಿ ಟಾಪ್ ಫ್ಲೋರ್ ಒಂದು ಹೋಗ್ಬಿಡೋಣ. ಬ್ರೋ ಬೇಸ್ಮೆಂಟ್ ಒಂದಿದೆ. ಬೇಸ್ಮೆಂಟ್ ಭಯಾನಕವಾಗಿದೆ. ಬೇಸ್ಮೆಂಟ್ ಆಕ್ಚುಲಿ ಗೈಸ್ ತುಂಬಾ ಕ್ರೇಜಿ ಆಗಿದೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಆರ್ ಆಗಿದೆ. ಕೈ ಇಲ್ಲಿ ಕೈ ನಡುಗ್ತಿದೆ ಅಲ್ಲಿ. ಎಲ್ಲ ಬಲ್ಗಲಿಟ್ಟು ಬನ್ನಿ, ಎಲ್ಲ ಬಲ್ಗಲಿಟ್ಟು ಬನ್ನಿ. ಸರಿಯಣ್ಣ, ಮುಂಚೆನೆ ಹೋಗ್ಬೇಡ್ರಿ, ನಾನು ಬರ್ತೀನಿ ಜೊತೆಲಿ. ಎಡಗಲಿಟ್ಟ ಕಣಪ್ಪ ಏನು. ಗುಣ ಬಂದ್ರು ಗೈಸ್. ಈಗ ಸ್ಟೋನ್ ಪೇಪರ್ ಸಿಸರ್ ಇಡೋಣ. 3 ಜನನ ಯಾವ್ದಾರ ಕಡೆ ಡಿವೈಡ್ ಆಗೋಣ, ಓಕೆನಾ? ಅಣ್ಣ ಯಾಕೆ ಹಂಗಂದ್ರೆ
ಹೋಗ್ಬಿಡ್ತೀನಿ ಮನೆ ಹೋಗಕ್ಕೆ. ಮತ್ತೇನಮ್ಮ ನಾವೇನೋ ಹೇಳಿದ್ ನನಗ ಸ್ಟೋನ್ ಪೇಪರ್ ಸಿಗೋಣ ಬಾ. ಇಬ್ರಲ್ಲಿ ಯಾರು ಕಂಡ್ರೆ ಭಯ ಆಗ್ತಿಲ್ಲ ಹೀಗೆ ನೀವಿಬ್ರು ಕಂಡ್ರೆ ಭಯ ಆಗ್ತಿಲ್ಲ, ಸೌಂಡ್ ಆಗುತ್ತೆ ಅರ್ಧ ಭಯ ಆಗ್ತಿದೆ. ಸೌಂಡ್ ನಿಜವಲ್ಲೂ ಕೈನಲ್ಲಿ ಏನಿರುತ್ತೆ ಗೊತ್ತಾ? ಮಠ ಮಧ್ಯರಾತ್ರಿ ನೆನೆಸ್ಕೋ. ಯಾರಾದ್ರೂ ಸರಿ ಹೋಗ್ತಿರ್ತೆ ಮೇಲೆ ಡೋರ್ ಇಂದ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ರೆ ಹಿಂಗೆ ಯಾವ್ದಾದ್ರು ಆತ್ಮ ಗೀತ್ಮ ಹಂಗೆ ಆತ್ಮ ಗೊತ್ತಾ? ಗರುಡ ಪುರಾಣದಲ್ಲಿ ಏನಾಗುತ್ತೆ ಅಂದ್ರೆ ಮನುಷ್ಯ ಯಾವಾಗ ಸಾಯ್ತಾನೋ 11 ದಿವಸ ಅವನಿಗೆ ಮುಕ್ತಿ ಸಿಗಲ್ಲ. ಯೂಶಲಿ ಅವ್ನು ತುಂಬಾ ಜಾಸ್ತಿ ಪಾಪ ಮಾಡಿದ್ರೆ ಅವ್ನು ಏನಾಗ್ತಾನೆ ಅಂದ್ರೆ ಅವನಿಗೆ ಬೇರೆ ಒಂದು ಪುನರ್ಜನ್ಮನ ಸಿಗಲ್ಲ. ಅವಾಗ ಅವನ ಆತ್ಮ ಇಲ್ಲೆಲ್ಲ ಓಡಾಡ್ತಿರುತ್ತೆ. ಎಲ್ಲಿ ಇರುತ್ತೆ ಅಂದ್ರೆ ಜಾಸ್ತಿ, ಎಲ್ಲಿ ಮನುಷ್ಯ ಜಾಸ್ತಿ ಓಡಾಡಲ್ವೋ ಅಲ್ಲಿ ಅವು ತಮ್ಮ ದಿನನಿತ್ಯ ಕಡೆಯಕ್ಕೆ ಇದು ಮಾಡ್ಕೊಂತವೆ. ರಾತ್ರಿ ಹೊತ್ತು ಹೋಗ್ಬೋದು, ಇಲ್ಲೇ ಬರ್ಬೋದು, ಯಾರಿಗೆ ಗೊತ್ತು. ನಿಮ್ನೆ ಹುಡ್ಕೊಂಬರ್ಬೋದು. ಇನ್ನು ಹುಡುಕೊಂಬರ್ಬೋದು, ನಿನ್ನೊಳಗೆ ಸೇರ್ಕೊಬೋದು. ನನ್ನೊಳಗೆ ಸೇರ್ಕೊಳ್ಳೋಕ್ಕಾಗಲ್ಲ. ನಮ್ಮ ತಾಯಿ ಸತ್ರು ನನ್ನೊಳಗಡೆ ಸೇರ್ಕೊಂಡು I'm waiting. ಗೈಸ್ ಈಗ ಸ್ಟೋನ್ ಪೇಪರ್ ಸಿಸರ್ ಆಡ್ತಿದೀವಿ. ರೆಡಿ 1 2 3 ಸ್ಟಾರ್ಟ್. ಓಕೆ, ನೀನ್ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಕೆಳಗಡೆ. ಮತ್ತೆ ಯಾವ ಫ್ಲೋರ್ ಹೋಗ್ತೀನಿ ನೀನು? ನೆಕ್ಸ್ಟ್ ನಾನು ಇವ್ರು ಆಡ್ಬೇಕು. ಇಲ್ಲ ಇದು ಫಸ್ಟ್ ಹೋಗಿರೋ ಫಸ್ಟ್ ಕೆಳಕ್ಕೆ ಹೋಗ್ಬೇಕು. ಒಟ್ಟಿಗೆ ಹೋಗೋಣ. ಒಟ್ಟಿಗೆ ಹೋದ್ರೆ ಕಂಟೆಂಟ್ ಆಗಲ್ಲ ಕಣ. ಆಗುತ್ತೆ. ಇಲ್ಲ ಬೇಡ ಅಣ್ಣ, ಫಸ್ಟ್ ಪಾಸ್ ಆಗಿರೋ ಫಸ್ಟ್ ಕೆಳಕ್ಕೆ ಹೋಗ್ಬೇಕು. ಈಗ ನೀನ್ ಯಾಕಡೆ ಹೋಗ್ತಿ ಹೇಳು? ಇಲ್ಲ ಫಸ್ಟ್ ಕೆಳಕ್ಕೆ ಹೋಗಿಲ್ಲ ಮೇಲ್ಗಡೆಗೆ ಹೋಗಿ. ಜೊತೆಲೇ ಬರ್ತೀನಿ. ಸರಿ ಬಿಡು, ನನ್ನ ಜೊತೆ ಬ್ರೋ, ನಾವು ನೀವು ಹಾಕೋಣ ಬನ್ನಿ. ಓಕೆ ಬ್ರೋ. ಅಯ್ಯೋ ಬ್ರೋ, ಓಕೆ ನಂದೇ ಚಾನ್ಸು. ನೀವು ಸರ್ ನಿಮಗೆ ಕೊಡ್ತೀನಿ. ನೀವು ಫಸ್ಟ್ ಕೆಳಗೆ ಹೋಗ್ತೀರಾ ಮೇಲೆ ಹೋಗ್ತೀರಾ? ನಾನು ಎಲ್ಲಿಗೆ ಹೋದ್ರೆ ರೆಡಿ. ಓಕೆನಾ? ಸರಿ, ನಾನು ಹಂಗಾರೆ ಮೇಲೋಗಿ ಆಮೇಲೆ ಕೆಳಗೆ ಬರ್ತೀನಿ. ಓಕೆನಾ? ನೀವು ಬಾಲಾಜಿ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗಿ, ನಿಮಗೆ ಭಯ ಆದರೆ. ಓಕೆ ಬನ್ನಿ ಹಂಗಾರೆ. ಬಾಲಾಜಿ ನೀನು ಯಾರ ಜೊತೆ ಹೋಗ್ತೀಯಾ? ನಾನು ಯಾರು ಇಬ್ರು ಜೊತೆನೂ ಬರ್ತೀನಿ, ಇಬ್ಬರು ಜೊತೆಗೆ ಹೋಗಲ್ಲ, ನಾನು ಸಪ್ರೇಟ್ ಹೋಗ್ತೀನಿ ಒಬ್ಬನೇ. ಈಗ ನಾವೀಗ ಋತ್ವಿಕ್ ಬ್ರೋ ಮೊನ್ನೆ ಭಯ ಪಟ್ಟಿದ್ದ ಲೊಕೇಶನ್ಗೆ ಹೋಗ್ತಿದ್ದೀವಿ. ನೀವೇ ಭಯ ಪಡಿಸಿದ್ದು. ಓಕೆ ಬ್ರೋ, ಬಾಯ್, ಸಿಗೋಣ. ಚೆನ್ನಾಗಿದ್ರೆ ಕಂಟೆಂಟಲ್ಲಿ ಸಿಗೋಣ ನೆಕ್ಸ್ಟ್. ಅರ್ಥ ಆಯ್ತು ಅನ್ಸುತ್ತೆ. ಓಕೆ ಬಾಯ್, ಹೋಗಿ ಬನ್ನಿ ಹುಷಾರು. ಸೊ ಗೈಸ್, ಈಗ ನಾವು ಹೋಗ್ತಿದ್ದೀವಿ. ಜಾಗ ಮಾತ್ರ ನೋಡ್ಕೊಳ್ಳಿ. ಇಲ್ಲಿ ಏನು ಕ್ರೇಜಿ ಆಗಿದೆ ಅಂದರೆ ಮಾತ್ರ ಈ ಲೊಕೇಶನಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಭಯ ಹುಡ್ಸೋ ಅಂಥದ್ದು ನನಗೇನು ಕಾಣಿಸ್ಲಿಲ್ಲ ಇಲ್ಲಿ. ಆದರೂ ಸ್ವಲ್ಪ ಲೈಟಾಗಂತೂ ಭಯ ಆಗೇ ಆಗುತ್ತೆ. ನೋಡ್ರಿ, ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಪೂರ್ತಿ ಏನಿಲ್ಲ. ಆದರೆ ಇಲ್ಲಿಗೆಲ್ಲ ಮಣ್ಣೆಂಗೆ ಬಂತು ಅವರು? ಸೌಂಡ್ ಬರ್ತಿದೆ ಅವರು, ಏನು ಅಂತ ಗೊತ್ತಾಗ್ತಿಲ್ಲ. ವಿಚಿತ್ರವಾಗಿದೆ ಸೌಂಡ್ ಮಾತ್ರ. ಇಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿರೋ ಚೌಟ್ರಿ ಇಷ್ಟು ಪಾಳು ಬೀಳಕ್ಕೆ ಏನು ಕಾರಣ ಇರ್ಬೋದು ನೋಡಿ. ಪಕ್ಕ ಏನೋ ಮ್ಯಾಟ್ರ್ ಇರುತ್ತೆ. ಆದರೂ ಒಳಗಡೆ ಸ್ವಲ್ಪ ಲೈಟಾಗಿ ಭಯ ಅನ್ನೋದಿದೆ. ಜೈ ಬಸಂಗ ನಿಮ್ಮದು ಪಾಯಿಂಟ್. ಏನು ಗುರು ಇದು? ಓಯ್ ಗುರು, ಓಯ್ ಬಾಹುಲಿ ಗುರು. ಇಲ್ಲೆಲ್ಲ ಬಾಹುಲಿ ಹಾರಾಡ್ತಿದೆ ಗುರು. ಹೆವಿ ಡೇಂಜರ್ ಇದು. ಓಯ್ ಹೊಳೆಯಕ್ಕೆ ಬಂತು ಗುರು ನನಗೆ. ಗುರು ಸೈಕ್ ಆಗಿದೆ ಗುರು. ಇದು ಕಣ್ಣತ್ತಕ್ಕೆ ಬರ್ತಿದೆ. ಪಕ್ಕ ಇದೆ ಮ್ಯಾಟ್ರಿ. ನೋಡಿದ್ರೆ ಅಲ್ಲಿ ನೋಡಿ, ಬಾಲಾಜಿ ನೋಡಿದ್ರೆ ಅಲ್ಲೇನೋ ನಿಂತಿದ್ದಂಗೆ ಇತ್ತು. ಇಲ್ಲೇನೋ ನಿಂತಿದ್ದಂಗೆ ಇತ್ತು, ಯಾರೋ ನೋಡ್ದಂಗೆ ಆಯ್ತು ಗುರು. ಒಂದು ಅಲ್ಲಾರು ನೋಡ್ತಾರಣ. ಶೆಟ್, ಗಾಜಿನ ಬಾಟ್ಲು. ಶೆಟ್, ಏನಿದೆ ಗುರು ಇಲ್ಲಿ? ನೋಡ್ರಿ, ಬಾಹುಲಿಗಳು ಹೆಂಗೆ ಕಣ್ಣಿಗೆ ಚುಚ್ಚಕ್ಕೆ ಬರ್ತಿದೆ. ಇಲ್ಲಿ ಕಣ್ಣಿಗೆ ಹೊಡೆಯಂಗೆ ಬರ್ತಿದೆ. ಈ ಕಂಟೆಂಟ್ ಈಗ ಬೇಕಿತ್ತ ಅನ್ನಿಸ್ತೈತಿ ಈಗ ನನಗೆ. ನೋಡ್ರಿ, ಇಲ್ಲಿ ಬಾಹುಲಿಗಳು ಹೆಂಗೆ ಹಾರಾಡ್ತಿದೆ. ಕಣ್ಣಿಗೆ ಚುಚ್ತಾ ಇದೆ ಒಂದು. ಹೆವಿ ಡೇಂಜರ್ ಇದೆ ಗುರು. ಇಲ್ಲಿ ಮುಂದಕ್ಕೆ ಹೋಗೋಕ್ಕೆ ನನಗೆ ಭಯ ಆಗ್ತಿದೆ. ಹಿಂಗಿದೆ ಇಲ್ಲಿ ನೋಡ್ರಿ. ಇಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಡ್ತಿಲ್ಲ ನನಗಿದು. ನೋಡ್ರಿ, ಅಲ್ಲಿ ಕಣ್ಣಿಗೆ ಹೊಡಿತಿದೆ ಗುರು. ಹೆವಿ ಡೇಂಜರ್ ಇದೆ ಗುರು. ಇಲ್ಲಿ ಬೇಡ, ಮುಂದಕ್ಕೆ ಹೋಗ್ಬಿಡೋಣ. ಪಕ್ಕ ಏನೋ ಇದೆ. ಅವ್ರು ನೋಡಿದ್ರೆ 3 ಜನ ಹೋಗಿದ್ದಾರೆ, ನಾನು ಒಬ್ಬನೇ ಬಂದಿರೋದು ಇಲ್ಲಿಗೆ. ಈಗ ನೋಡಿ ಹೆಂಗೆ ಇಟ್ಕೊಂಡಿಯಾ? ಭಯ ಆಗ್ತೈತಾ? ಅಲ್ಲ ಕಣ, ಭಯ ಇಷ್ಟೊಂದು ಭಯ ಆಗ್ತೈತಾ? ನಮ್ಮ ತಾಯಿ ಸತ್ತು
ನಡ್ಕ ಬರ್ತಿದೆ. ಬಿಡವ ಏನಾಗಲ್ಲ ಬಾ ನಾನಿದ್ದೀನಿ ಬಾ ಬಾರವ ನಾನಿದ್ದೀನಿ. ನನಗೆ ಇಲ್ಲೇನೋ ಸ್ಮೆಲ್ ಬರ್ತಿದೆ ಕಣವ. ಏನಣ್ಣ? ಏನೋ ಒಂಥರ ಮಲ್ಗೆ ಸ್ಮೆಲ್ ಬರುತ್ತಲ್ಲ. ಕೆಲಿಕ್ ಹೋಗೋಣ ಅಣ್ಣ. ಬಾ ಮೇಕೋಣ. ಅಣ್ಣ ಕೆಲಿಕ್ ಹೋಗೋಣ. ಮಲ್ಗೆ ಸ್ಮೆಲ್ ನಾನು ರೋಡಲ್ಲಿ ಇರ್ತೀನಿ. ಈ ಮಲ್ಗೆ ಸ್ಮೆಲ್ ಮಾಡ್ಕೊಳ್ಳಿ ಅಣ್ಣ. ಸ್ಟೇರ್ಸ್ ನೋಡಿ ಹೆಂಗಿದೆ ಇಲ್ಲಿ. ಇಷ್ಟೆಲ್ಲ ಲಕ್ಸುರಿಯಾಗಿ ಮಾಡಿ ಯಾರು ಇಲ್ಲ ಅಂದ್ರೆ ಏನಿರ್ಬೋದು ಅನ್ಸುತ್ತೆ. ಇಲ್ಲಿ ನಾವು ಬಂದಿದ್ದು ಎಂಟ್ರಿ ಇದು. ಅಲ್ಲಿ ಮುಂದೆ ಸ್ಟೇರ್ಸ್ ಇದೆ. ಈ ಚೌಟ್ರಿದು ನಾನು ಎಂಟ್ರೆನ್ಸ್ ತೋರಿಸಿಲ್ಲ. ಈ ಚೌಟ್ರಿದು ಬೋರ್ಡ್ ತೋರಿಸ್ತೀನಿ ಕಡಿ. ಚೌಟ್ರಿದು ಎಷ್ಟು ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ ಅಂದ್ರೆ. ಋಣ ಬಾಯ್ ಈ ಕಡೆ. ಋಣ ಬಾ ಬಾಯ್. ಗೆಜ್ಜೆ ಶಬ್ದ ಆಯ್ತಲ್ವಾ? ಗೆಜ್ಜೆ ಶಬ್ದ ಆಯಿತು. ದೇವರನ್ನ ಗೆಜ್ಜೆ ಶಬ್ದ ಆಯಿತು ಅಲ್ವಾ? ನೀ ಕೇಳಿಸ್ತಾ? ನೋಡಿ ಸುಳ್ಳು ಅಲ್ಲ ಬ್ರೋ. ಬನ್ನಿ ಜಲ್ದಿ. ಯಾಕೆ ಏನಾಯ್ತು ಗುರು? ಬಂದೆ ಬಂದೆ ಬಂದೆ. ಬನ್ನಿ ಬ್ರೋ. ಎಲ್ಲಿದ್ದೀರಾ? ಏನಾಯ್ತು? ಎಲ್ಲಿ ಬನ್ನಿ ನೋಡೋಣ. ಗೆಜ್ಜೆ ಶಬ್ದ ಕೇಳಿಸ್ತಂತೆ, ಬನ್ನಿ ನೋಡೋಣ. ಹಾಯ್ ಬ್ರೂನೋ. ಬ್ರೂನೋ ಏನ್ ಕಾಣಿಸ್ತು? ಏನ್ ನೋಡ್ದೆ ಬ್ರೂನೋ? ಬ್ರೂನೋ ಆ ಮನೆ ಒಳಗೆ ನೋಡ್ತಿತ್ತು. ಇದು ಬಗ್ ನೋಡ್ತಿದ್ದಲ್ಲಿ. ಇಲ್ಲೇನೋ ಇದೆ ಮೋಸ್ಟ್ಲಿ. ಇಲ್ಲೇ ನೋಡ್ತಿತ್ತು ಬ್ರೂನೋ. ಏನಾಯ್ತು? ನನಗೆ ಇದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಮುಂಚೆ ತಾತ ಅಜ್ಜಿ ಅವರೆಲ್ಲ ಕತೆ ಹೇಳೋರು. ಯೂಶಲಿ ಮನುಷ್ಯ ಎಲ್ಲಿ ವಾಸ ಇಲ್ದೆಲ್ಲ ಬಿಟ್ಟೋಗಿರ್ತಾರ ಪಾಲ್ ಬಂಗ್ಲೆನ, ಅಲ್ಲಿ ಈ ಮರಣ ಆದ್ಮೇಲೆ ಇದು ಮಾಡ್ತಾರಲ್ಲ, ಅವ್ರ ಏನ್ ಮಾಡ್ತಾರೆ ಅಂದ್ರೆ ಯೂಶಲಿ ಮನುಷ್ಯ ಇರ್ತಾರಲ್ಲ, ಅವ್ರು ಎಲ್ಲೂ ಒಂದೇ ಕಡೆ ಇಲ್ದೆಲ್ಲ ಇರ್ತಾರಲ್ಲ, ಆ ಜಾಗದಲ್ಲಿ ಯೂಶಲಿ ಜಾಸ್ತಿ ಇರೋದು ಜಾಸ್ತಿ ಆತಾರದು. ಅಂದ್ರೆ ನನಗೆ ನಂಬಿಕೆ ಇಲ್ಲ ಸ್ಪಿರಿಟ್ಸ್ ಮೇಲೆಲ್ಲ ನಿಜವಾಗ್ಲು ಬ್ರೋ. ಒಟ್ನಲ್ಲಿ ಆದ್ರೂ ಇಲ್ಲಿ ಇವ್ರು ಹೇಳ್ತಿರೋ ಪ್ರಕಾರ ಏನೋ ಇದೆ ಬ್ರೋ. ನನಗೆ ಗೊತ್ತಿರೋ ಬ್ರೋ. ಎಲ್ಲಾರು ಹೇಳ್ತಾರೆ, ಬಟ್ ನಮಗೇನೋ ಸೆನ್ಸ್ ಆಗ್ತಿಲ್ವಲ್ಲ ಅಂತ. ಅಟ್ಲೀಸ್ಟ್ 12 o'clock ಮೇಲೆ ಬಂದ್ಮೇಲೆ ಏನಾದ್ರು ಸೆನ್ಸ್ ನೋಡಿ. ಇಲ್ಲಿ ನಿಜ ಇಲ್ಲಿ ಬ್ರೋ. ಇಲ್ಲಿ ಸ್ಟೇ ಆಗ್ಬಿಡೋಣ ಇವತ್ತಾ? ಉಳ್ಕೊಳ್ಳೋಣ? ಉಳ್ಕೊಂಡ್ಬಿಡೋಣ ಇವತ್ತು. ಉಳ್ಕೊಂಡ್ಬಿಡೋಣ. ನನಗೆ ಬಿಟ್ಟು ಬಂದು ಉಳ್ಕೊಬಿಟ್ಟಿದ್ದೆ. ನನಗೇನಿಲ್ಲ. ಎಲ್ಲ ಚದರಂಗಿ ನನ್ನ ಮಗನೇ. ಬಾಲಾಜಿ ಅವ್ರದ್ದು ಬಾಯಿಗೆ ಬಂದಿದೆ ಬೀಜ. ಗಲ್ಲ ಬಾಯಿಗಲ್ಲ ಕೈಗೆ ಬಂದಿದೆ ಬ್ರೋ. ಇದೇ ಲೊಕೇಶನ್ ಅಲ್ಲಿ ನಾವು ಲಾಸ್ಟ್ ರ್ಯಾಪ್ ಸಾಂಗ್ ಮಾಡಿದ್ದು. ಬ್ರೂನೋ ನಾನ್ ಬಂದಿರ್ಲಿಲ್ಲ ಬ್ರೋ. ಒಳ್ಳೆ ಇವಳೆ ದೆವ್ವ ಬಂದಂಗೆ ಬರ್ತಾಳೆ. ಏನ್ ಮಾಡೋಣ ಗೊತ್ತಾ? ನಾವೇನಕ್ಕೆ ಊಜಾ ಬೋರ್ಡ್ ಪ್ಲೇ ಮಾಡ್ಬಾರ್ದು? ಮಾಡೋಣ. ಪೂಜಾ ಬೋರ್ಡ್ ಅಂದ್ರೆ ದೆವ್ವನ ಕರ್ಸೋದು. ಇಲ್ಲ ಅಂದ್ರೆ ಪಕ್ಕ ಬರುತ್ತೆ. ಇದ್ರೆ ಇನ್ ಕೇಸ್ ಏನಾದ್ರು ಸೆನ್ಸ್ ಮಾಡುತ್ತೆ ಅಲ್ಲಿ ಎಲ್ಲ ಇರೋದು. ಹಂಗೆ ಹಂಗೆ ಕೈ ಆಟೋಮೆಟಿಕ್ ಮೂವ್ ಆಗುತ್ತೆ. ಹಂಗೆ ಹಂಗೆ ಇನ್ನೊಂದು ಇಬ್ರು ಕರ್ಕೊಂಡ್ ಮಾಡೋಣ. ಅಲ್ಲ ಕಿರಿಕಿಗೆ ಹೋಗ್ತಾ ಇದೀವಿ ನಾವೇನ ಜಗಳ ಮಾಡಕ್ಕೆ ಅಲ್ಲ ಬ್ರೋ. ಮುಂಚೆ ಬಾಲಾಜಿ ನೋಡಲಿ ಅಲ್ಲಿ ಮೇಲೆ ಟಾಪ್ ಏನ್ ಕಾಣಿಸ್ತಿದೆಯಲ್ಲ, ಆ ಟಾಪ್ ಅಲ್ಲೆಲ್ಲ ಮುಂಚೆ ತರ ದೇವ್ ಸೆನ್ಸ್ ಆಗೋದಂತೆ. ಅದ್ ಕ್ಲೀನಾಗಿ ಜಾಸ್ತಿ ತೇಲಾಡ್ತಿದೆ ಅಂದ್ರೆ ಪಕ್ಕ ಏನೋ ಇರುತ್ತೆ ಅಂತ ನಮ್ಮ ನೋಡ್ತಿದಾವೆ ಅಂತ. ಏನ್ ತೇಲಾಡ್ತಿದೆ ಅಂತ ಅಂದ್ರೆ ಏನಾದ್ರು ಇರುತ್ತೆ ಅನ್ಸುತ್ತೆ ಕಣವ. ನೆಗೆಟಿವ್ ಎನರ್ಜಿಗಳು ಫುಲ್ಲು. ವಿಡಿಯೋ ಬರಲ್ಲ ಬ್ರೋ. ನೀವು ವಿಡಿಯೋ ಮಾಡ್ಕೊಂತೀರಾ ದಯವಿಟ್ಟು? ಯಾಕೆ? ನನ್ನ ಮನೆಗೆ ಬಿಟ್ಟು ಬರ್ರಿ ನೀವು. ಬ್ರೋ ಊಜಾ ಬೋರ್ಡ್ ಆಡೋಣ ಬನ್ನಿ ಗೈಸ್. ಈಗ ಇಲ್ಲಿ ಊಜಾ ಬೋರ್ಡು ಆನ್ಲೈನ್ ಗೇಮ್ ಡೌನ್ಲೋಡ್ ಮಾಡಿ ಈಗ ಊಜಾ ಬೋರ್ಡ್ ಪ್ಲೇ ಮಾಡ್ತೀವಿ. ಸುಮ್ಮನೆ ನೋಡೋಣ ಏನಾದ್ರೂ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಮಣ್ಣು ಅಂತ. ಇದ್ರೆ ಮಾತ್ರ ಬಾಲಾಜಿಗೆ ಬಿಟ್ಟು ಕೊಡಬೇಡ ಗೈಸ್. ಇದ್ರೆ ಮಾತ್ರ ಚೆನ್ನಾಗಿರುತ್ತೆ. ನಮ್ ಬಾಲಾಜಿಗೆ ಒಂಚೂರು ಸೆನ್ಸ್ ಆದ್ರೆ ಸಾಕಿದೇನೇ ಬೇಡ ಬ್ರೋ. ಇನ್ನೊಂದೇನ್ ಗೊತ್ತಾ, ಮನೇಲಿ ಇದ್ದಾಗ ಅದು ಇದು ದೆವ್ವ ಅಂತ ಆಳು ಮೂಳು ಅಂತ ಹೇಳಿರ್ತಾರೆ. ಅಲ್ಲ ನೋಡ್ಬೋದು, ತೋರ್ಸಿ. ನಮ್ಮ ಅಪ್ಪ ಜಾಸ್ತಿ ನೋಡಿದ್ರೆ. ಅಬೇ ಸಾಲೆ. ನೀನ್ ಗುರು ನಿಂಗೂ ತೋರ್ಸ್ಬೇಕು ತಾನೆ? ನನಗೂ ತೋರ್ಸ್ಬೇಕು ಹಂಗಂತ. ಈ ಬಂಗ್ಲೆ ಇಲ್ಲ, ಈ ಬಂಗ್ಲೆ ಹೊರ್ಗಡೆಯಿಂದ ನೋಡೋದ್ರೆ ಬೀಜ ಬಾಯಿ ಇಲ್ಲಿ ನೋಡ್ರಿ. ಇಲ್ಲಿ ಇವ್ರು ಬಾಲಾಜಿ ಅವ್ರದ್ದು ಕೈ ಫುಲ್ ಶೇಕ್ ಆಗ್ತಿದೆ. ಅಲ್ಲ ಬಂಗ್ಲೆ ಅಲ್ಲ, ಬಂಗ್ಲೆ ಒಳಗಡೆ ಇರೋದು ನಾವು. ಫುಲ್ ಮೇಲ್ಗಡೆ. ಕ್ಲೋಸ್ ಅರೇಂಜ್ ಮಾಡ್ತೀಯ
ಈ ಶೆಟ್ರ್ ಕ್ಲೋಸ್ ಆಗ್ಬಿಡುವಾಗ ಸಡನ್ ಆಗಿ ಬ್ರೋ ಅಲ್ಲಿ ನೋಡಿ ಬ್ರೋ ಏನೋ ಶೈನಿಂಗ್ ಆಗ್ತಿದೆ, ಅಲ್ಲಿ ನೋಡಿ ಏನೋ ಶೈನ್ ಆಗ್ತಿದೆ. ಏನೋ ಕಣ್ಣಂಗೆ ಕಾಣಿಸ್ತಿದೆ ಅಲ್ಲಿ. ಬಾಲಾಜಿನ ಕಳ್ಸೋಣ, ಬನ್ನಿ ಅಲ್ಲಿ. ಇಲ್ಲೇ ನೋಡಿ, ನನ್ನ ಫೋನ ನೋಡಿ ಗೊತ್ತಾಗುತ್ತೆ. ಕಾಣಿಸ್ತಿಲ್ವಾ ಅಲ್ಲಿ, ಕಾಣಿಸ್ತಿಲ್ವಾ ಓಣಾಲ್ಗೆ? ಋತ್ವಿಕ್ ಬ್ರೋ ಅವರು ಅವ್ರ ಫೋನಲ್ಲಿ ಊಜಾ ಬೋರ್ಡ್ನ ಡೌನ್ಲೋಡ್ ಮಾಡ್ತಾವ್ರೆ ಬಾಲಾಜಿಗೋಸ್ಕರ. ಬಾಲಾಜಿಗೆ ತೋರಿಸ್ಬೇಕು ಅಂತ ಅಷ್ಟೇ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಬರುತ್ತಾ ಅಂತ ಗ್ಯಾರಂಟಿ. ಬಂದ್ರೆ ಖುಷಿ ಆಗುತ್ತಲ್ಲ ನಿಮಗೆ? ಬಂದ್ರೆ ನನಗೆ ಖುಷಿ ಆಗಲ್ಲ ಅಣ್ಣ. ಖುಷಿ ಆಗುತ್ತೆ ಅಂದ್ರೆ ನಾನು ಕಳಿಸ್ತಿದ್ದೆ ನಿಮ್ ಜೊತೆ. ಅಲ್ಲ ಕ್ಲೀನಾಗಿ ಮಾತಾಡಿ, ಅದ್ಯಾಕೆ ತಿಳಿಸ್ತಾ ಇದ್ದೀರಾ? ಕುತ್ಕೊಳ್ಳಕ್ಕೆ ಆಗ್ತಿಲ್ಲ, ನೀವು ಇಲ್ಲಿ ಕುಂಡಿಸ್ಕೊಂಡು ಊಜಾ ಬೋರ್ಡ್ ಆಡೋಣ ಅಂದ್ರೆ. ಅಲ್ಲ ಈ ಜಾಗದಲ್ಲಿ ಬ್ರೂನೋ ಒಂದು ಬರ್ಲಿಲ್ಲ ಅಂದ್ರೆ ಇನ್ನೂ ಸಖತ್ತಾಗಿರೋದಲ್ಲ. ನಮ್ಮ ತಾಯ್ಸನ್ ನಾನು ಬರ್ತಾನೆ ಇಲ್ಲ. ನೋಡಲ್ಲೇ ಏನ್ ಅನಿಸ್ತಿದೆ? ನಾನು ಹೋಗಿ ಇಂಥ ಧೈರ್ಯ ಮಂಚಿ ಕರ್ಕೊಂಡ್ ಬಂದಿರಲ್ಲ ಅನಿಸ್ತೈತೆ. ನನ್ನ ಮೇಲೆ ನನಗೆ ವಿಲ್ ಪವರ್ ಇದೆ ಸರ್. ನೋಡಿ ಇದೇ ಪೂಜಾ ಬೋರ್ಡ್ ಅಂದ್ರೆ ನಮ್ಮ ಬಾಲಾಜಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡೋ ಬಾಲಾಜಿ, ಇದು ಬಂದ್ಬಿಟ್ಟು ಇಲ್ಲಿ ಆಲ್ಫಾಬೆಟ್ಸ್ ನಂಬರ್ಸ್ ಇರುತ್ತೆ. ಈ ಎಕ್ಸಾಂಪಲ್ ಮಂಜು ಅಂತ ಕರೆದು ಅನ್ಕೋ, MANG ಅಂತ ಆನ್ಲೈನಲ್ಲಿ ಆಡೋದಿರ್ತಾರೆ. ಇಫ್ ಇನ್ ಕೇಸ್ ಅಯ್ಯಪ್ಪ ಬ್ರೋ ಇಲ್ಲೂ ಈ ಕಡೆ ತಿರುಗಿಸಿ, ನಮ್ಮ ತಾಯಿ ಅಣ್ಣಲು ನಾನೀಗ ಭಯಪಟ್ಟೆ, ನಿಜ ಭಯಪಟ್ಟೆ, ನಾನು ಪ್ರಾಮಿಸ್ ಭಯಪಟ್ಟೆ. ಬಾಲಾಜಿ ಏನ್ ಅನಿಸ್ತಿದೆ? ಏನು ಕಾಣಿಸ್ತಾ? ಕಾಣಿಸೋದಲ್ಲ, ಇಲ್ಲಿ ನೀವೇ ಕಾಣಿಸಂಗ್ ಮಾಡ್ತಿದ್ದೀರಾ ನನಗೆ. ಏ ಈ ಇಷ್ಟೊತ್ತಿಗೆ ಬರಲ್ಲ, 12:30 1 ಗಂಟೆಗೆ ಬರಲ್ಲ, 3 ಗಂಟೆಗೆ ಒಟ್ಟು ಇಲ್ಲೇ ಕೂತಿರೋಣ. 3 ಗಂಟೆವರೆಗೂ ಇಲ್ಲೇ ಕೂತಿರೋಣ. ಎಷ್ಟು ಗಂಟೆ ಬ್ರೋ? 3 ಗಂಟೆವರೆಗೂ ಇಲ್ಲೇ ಇದ್ರೆ ಪಕ್ಕ ಯಾರು ಒಬ್ರು ನೋಡ್ತಾರೆ. ವೈಟ್ ಸೀರೆ ಇಲ್ಲ ವೈಟ್ ಪಂಚಲ್ ಬರ್ತಾರೆ. ಬ್ರೋ ನೋಡಿ ಇಲ್ಲಿ ಏನಂತ ಹೇಳಿದಾರೆ ಅಂದ್ರೆ, ಊಜಾ ಬೋರ್ಡ್ ಹೇ ವೆಬ್ ಆರ್ ಮಿನಿ ಗೇಮ್ ವೇರ್ ಯು ಕನೆಕ್ಟಿಂಗ್ ವಿತ್ ಎ ಸ್ಪಿರಿಟ್ಸ್ ಯೂಸಿಂಗ್ ಎ ಊಜಾ ಬೋರ್ಡ್ಸ್. ಹಂಗಂದ್ರೆ ಈ ಆತ್ಮಗಳ ಜೊತೆ ಕನೆಕ್ಟ್ ಆಗೋಕ್ಕೋಸ್ಕರ ಈ ಆ್ಯಪ್ನ ಮಾಡಿದಾರಂತೆ. ಡೌನ್ಲೋಡ್ ಮಾಡೋಣ. ಇಲ್ಲಿ ಪಕ್ಕದಲ್ಲಿ ಏನೋ ಸೌಂಡ್ ಆಗ್ತಿದೆ. ಐ ನೋ ದಿಸ್ ಇಸ್ ಎ ಫ್ಯೂ ಇಯರ್ಸ್ ಓಲ್ಡ್ ಬಟ್ ಹೌ ಟು ಗೆಟ್ ಅದು. ಗುರು ಇಲ್ಲೆಲ್ಲ ರಿಯಲಿಸ್ಟಿಕ್ ಆಗಿದೆ ಅಂತ ಕಮೆಂಟ್ ಹಾಕೋರಲ್ಲಿ. ಆಲ್ಮೋಸ್ಟ್ ಅಲ್ಲಿ ರಿಯಲ್ ಆಗೇ ಬರುತ್ತೆ ಬ್ರೋ. 99% ಎಲ್ಲ ಫೇಕ್ ಆಗಿಲ್ಲ. ಬೇಡ, ಬೇಕಾದ್ರೆ ಅಗ್ಲೋ ತಾಡ ನೈಟ್ ಆಂಡ್ರಾಯ್ಡ್ ಫೋನ್ ಕೊಂಡಿಂದ ಆಡೋಣ. ನೈಟ್ ಅಗ್ಲೋ ತಾಡ್ರೆ ಯಾರು ಬರ್ತಾರೆ? ನೀನು ಹಳೆ ಎಕ್ಸ್ಪೋರ್ಟ್ ಬರ್ತಾರೆ. ನಮ್ಮ ತಾಯಿ ಸತ್ವದ ನೈಟ್ ಬ್ರೂನೋ ಮನ್ಸಿನ ಮಾತು ಏನು ಬ್ರೂನೋ ನಿಂದು? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹಿಂಗ್ ಹೋಗೋಣ ಅಂದ್ಬಿಟ್ಟು ಹಿಂಗ್ ಅನ್ಕೊಂಡ್ರಿ ಬಂದ್ಲೆ ನನ್ನ ಅಗ್ಲತ್ ನೋಡಿದ್ರೆ ಏನೋ ಆಗ್ತಿರ್ಲಿಲ್ಲ. ನೈಟ್ ಹೊತ್ತೆ ಎಲ್ಲ ಅಲ್ಲ ಅಗ್ಲತ್ತು ಅಂತಿಲ್ಲ. ಇಲ್ಲಿ ಪೂಜಾ ಬೋರ್ಡ್ ಆಡೋಣ ಬೇಡ? ಆಡಿದ್ರೆ ಕೈ ಕೊಡು. ಏಯ್ ಬ್ರೂನೋ ಬೇಡ, ಕೊಟ್ರೆ ಹೊಡಿತೀನಿ. ಬೇಡ ನಾಯಿ ಬ್ರೋ, ನಾಯಿ ಕೊಡ್ತಿಲ್ಲ, ಬೇಡ. ಅರ್ಥ ಆಯ್ತು ಅನ್ಸುತ್ತೆ. ನಾಯಿ ಕೊಡ್ತಿಲ್ಲ. ಬ್ರೂನೋನೇ ಸೈಡ್ಗೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಇದು ಇಂಡಿಯಾದಲ್ಲಿ ಇದಿಲ್ಲ, ಪರ್ಮಿಷನ್ ಇಲ್ವಾ? ಇದು ಆಂಡ್ರಾಯ್ಡ್ ಅಲ್ಲಿ ಪರ್ಮಿಷನ್ ಸಿಗುತ್ತೆ ಬ್ರೋ. ಬೇಡ ಬ್ರೋ. ಅವ್ನು ಫೋನೇ ಕೊಡಂಗಿಲ್ಲ. ಅವನು ಒಟ್ಟಿಗೆ ಹೋದ್ರೆ ಮಜಾ ಇರಲ್ಲ. ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಅದು ಬಾವುಲಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಇವಾಗ ಬ್ರೋ. ಸೀರಿಯಸ್ ಆಗಿ ಕಣ್ಣಿಗೆ ಚುಚ್ಚೋಕ್ ಬರ್ತಿದೆ ಇದು. ಇದೇ ರೂಮ್ ಅಲ್ಲಿ ಅವ್ರ ಬಾಲಾಜಿ ಅವ್ರಿಗೆ ಇದು ಗೆಜ್ಜೆ ಸೌಂಡ್ ಕೇಳಿಸಿದ್ದು. ಬ್ರೋ ನಾನು ಇವಾಗ ಕೆಳಗಡೆ ಫ್ಲೋರ್ಗೆ ಹೋಗ್ತೀನಿ. ಇಲ್ಲಿ ಕ್ಲೀನಾಗಿ ಬ್ರೋ, ಈ ರೂಮ್ಗಳನ್ನೆಲ್ಲ ಕ್ಲೀನಾಗಿ ನೋಡ್ಲಿಲ್ಲ ಬ್ರೋ ನಾವು. ರೂಮ್ಗಳು ಮಾತ್ರ ನೋಡ್ರಿ ಫುಲ್ ಲಕ್ಸುರಿಯಸ್ ಮಾಡೋರೆ, ಅಂದ್ರೆ ಗ್ಲಾಸ್ಗಳೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಹೆಂಗಿದೆ ನೋಡಿ ಮಾತ್ರ ಇದೆಯಲ್ಲ. ಇಷ್ಟೆಲ್ಲ ರೆಡಿ ಮಾಡಿದ್ರು ಪಾಳ್ ಬಿದ್ದಿ ಅಂದ್ರೆ ಪಕ್ಕ ಏನೋ ರೀಸನ್ ಇದ್ದೇ ಇರುತ್ತೆ. ನೋಡಿ ಹೆಂಗಿದೆ ಅದು ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡ್ತಿದ್ರಲ್ಲ, ಇದೇ ಹಾಲು, ಪಾರ್ಟಿ ಹಾಲು. ಅಂದರೆ ಈಗ ಚೌಟ್ರಿಲಿ ಗಂಡು ಹೆಣ್ಣು ನಿಲ್ಲಿಸಿಬಿಟ್ಟು ಸ್ಟೇಜ್ ಮಾಡಿದಾರಲ್ಲ, ಇದೇ ಸ್ಟೇಜು. ನೋಡಿ ಹೆಂಗಿದೆ ಇದು, ಫುಲ್ ಲಕ್ಸುರಿಯಸ್ ಮಾಡಿದ್ದಾರೆ. ಬ್ರೋ ಬಂದೆ ಬ್ರೋ. ಹುಡುಗ ಹುಡುಗಿ ರೂಮ್ ನೋಡ್ತಿದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಹುಡುಗ ಹುಡುಗಿ ರೂಮ್ ನೋಡೋಕ್ಕೂ ಬಿಡ್ತಿಲ್ಲ ಬಾಲಾಜಿ. ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ, ಸ್ವಲ್ಪ ಥ್ರಿಲ್ಲಿಂಗ್ ಆಗಿದೆ.
ಸ್ವಲ್ಪ ಭಯಾನಕವಾಗೇ ಇದೆ. ಬರ್ತೀನಿ, ನೀವು 3 ಜನ ಹೋಗೋಣ ಅಂದ್ರೆ ಬರ್ತೀನಿ. 3 ಜನ ಯಾಕೆ ಹಂಗಾಗಿ ಹೋಗ್ಬರ್ತಿದ್ದೆ ಬರಲ್ಲ ನಾನು. ಯಾಕವ ನೀನೇ ಅಂತ ಕಾವಿಗೆ ಮಾಡ್ತೀನಿ. ಈಗ ಲೈಟ್ ಬಿದ್ದಾಯ್ತು. ಲೈಟ್ ಬಿದ್ದೋಯ್ತು ಫ್ರೆಂಡ್ಸ್, ಏನಾಯ್ತು ಗೊತ್ತಿಲ್ಲ, ಸಡನ್ ಆಗಿ ಬಿದ್ದೋಯ್ತು. ಅದಾಗದೆ ಬಿದ್ದೋಯ್ತು. ಬನ್ನಿ ತೋರಿಸ್ತೀನಿ. ಅಲ್ಲಿ ಕಣ್ಣಿಗೆ ಚುಚ್ಚಿದವು, ಬಂದು ಹೊಡಿತಿದ್ದಾವ. ಅಲ್ಲಿ ಬ್ರೋ ಅಲ್ಲಿ ಮುಂದಕ್ಕೆ ಹೋಗೋಕೆ ಬಿಡ್ತಿಲ್ಲ ಬ್ರೋ. ಅಲ್ಲಿ ಹೇಳ್ತಿಲ್ವಾ ನಾನು ಇಲ್ಲಿದ್ದೆ, ಬ್ರೋನೋ ಇದೆಯಲ್ಲ ಅಲ್ಲಿದ್ದೆ ಅಷ್ಟೇ, ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಕ್ಕಾಗ್ಲಿಲ್ಲ ನಾನು. ಫುಲ್ ಅಷ್ಟೊಂದು ಕಾಟಿದ್ಯಾ? ಅಷ್ಟೊಂದು ಫುಲ್ ಇದೆ ಗೈಸ್, ಇಲ್ಲಿ ತುಂಬಾ ಬ್ಯಾಟ್ಸ್ ಇದೆಯಂತೆ, ಅಂದ್ರೆ ಬಾವುಲಿಗಳು. ಅಯ್ಯಪ್ಪ ನೋಡಿ, ಇವಾಗ ಇಲ್ಲಿ ತೋರಿಸ್ತೀನಿ. ಇವಾಗ ಲೈಟ್ ಹಾಕಿಲ್ಲ ಅಲ್ಲಿ 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 ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದಿದೆಯಲ್ಲ ಬ್ರೋ. ಬ್ರೋಣ ಅಲ್ಲಿ ನೋಡಲ್ಲಿ. ಅಯ್ಯಪ್ಪ ಗುರು, ಖಂಡಿತ. ಉಯ್ 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 ಬ್ರೋಣ ಅಲ್ಲಿ ಮೇಲೆ. ಬ್ರೋಣ ಬ್ರೋಣ ಅಲ್ಲಿ ಅಲ್ಲಿ ನೋಡಲ್ಲಿ. ಚೂ ಬ್ರೋಣ ಅಲ್ಲಿ ಮೇಲೆ ನೋಡಲ್ಲಿ. ನೀವು 2-3 ಹೆಜ್ಜೆ ಜಾಸ್ತಿ ಮುಂದಕ್ಕೆ ಹೇಳಿ, ಪಕ್ಕ ಅದು ಅದೇ ಹತ್ರಕ್ಕೆ ಬರುತ್ತೆ. ಕಚ್ಬಿಡುತ್ತೆ ಬ್ರೋ, ಕಣ್ಣಿಗೆ ಹೊಡೆದ್ಬಿಡುತ್ತೆ. ಕಣ್ಣಿಗೆ ಹೊಡೆ ಸೆಕೆಂಡರಿ ಬ್ರೋ. ನಾನು ಅವಾಗ್ಲೇ ಹೋದ್ನಲ್ಲ, 2-3 ನನ್ನ ಕಣ್ಣತ್ರಕ್ಕೆ ಬಂದಿತ್ತು. ಬ್ರೂನೋ ಬ್ರೋಣ ನೀವೇನು ಇಷ್ಟೊಂದು ಡೇರ್ ಆಗಿದ್ದೀರಾ ಬ್ರೋಣ? ಈ ಕಡೆ ಅದು ಇಲ್ಲ ಬ್ರೋ ಅಲ್ಲ? ಬ್ರೋ ಇಲ್ಲೇನಿಲ್ಲ ಬ್ರೋ, ಅಲ್ಲೇ ಇದೆ, ಈ ಕಡೆನೂ ಇದೆಯಲ್ಲ ಬ್ರೋ? ಇಲ್ಲ ಇಲ್ಲ ಇಲ್ಲ, ಕಂಟಿನ್ಯೂ ಇಲ್ಲ, ಒಂದು ರೌಂಡ್ ಹೋಗಕ್ಕಾಗಲ್ಲ, ಕಂಟಿನ್ಯೂ ಇಲ್ಲ. ಇಲ್ಲ ಮಿಸ್ ಆಗಿ ಬ್ರೋ. ಒಂದ್ ಬಂದ್ಬಿಟ್ಟಿದೆ ಬ್ರೋ, ಒಂದ್ ಬಂದ್ಬಿಟ್ಟಿದೆ. ಬಂದ್ಬಿಟ್ಟಿದೆ. ಈಗ ಕಚ್ಚುತ್ತೆ ಅದು, ಪಕ್ಕ ಕಚ್ಚುತ್ತೆ ಅದು, 1000% ಕಚ್ಚುತ್ತೆ. ಕಣ್ಣಿಗೆ ಹೊಡ್ಬಿಟ್ರೆ ಮುಗೀತು. ಬ್ರೋ. ಬ್ರೋನೋ ಏನ್ ನೋಡ್ತಿದ್ಯಾ ಅಲ್ಲಿ? ಬ್ರೋ ಇನ್ನೂ ಮೂಸ್ತೋದೆ ಬ್ರೋ, ಇಲ್ಲಿ ಏನೋ ಇದೆ ಬ್ರೋ. ಓಡ್ತು ಬ್ರೋನೋ, ಓಡ್ತು. ಬಾಲಾಜಿ ಎಲ್ಲರಿಗಿಂತ ಫಸ್ಟು ಬ್ರೋ. ತಡೀರಿ ಬ್ರೋ, ನಾನು ಈ ಕಡೆ ಏನಿದೆ ನೋಡ್ಕೊ ಬರ್ತೀನಿ. ಅವರಿಬ್ರು ಆ ಕಡೆ ಇದ್ದಾರೆ. ಒರಿಜಿನಲ್ ಆಗಿ ಸೀರಿಯಸ್ ಇರೋ ಪ್ಲೇಸ್ ಇದೇನೆ. ಅಲ್ಲಿ ಏನೈತೆ ಅನ್ಸುತ್ತೆ. ಅಲ್ಲೆಲ್ಲ ನೋಡಿದ್ರೆ ಸೆಕೆಂಡ್ರಿ, ಒರಿಜಿನಲ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲಿ ತುಂಬಾ ಫುಲ್ ಸುಟ್ಟೋಗಿರೋದೆಲ್ಲ ಇದೆ ಮಾತ್ರ. ಇಲ್ಲಿ ನೋಡಿ, ಇಲ್ಲಿ ಇದು ಅಡಿಗೆ ಮನೆ ಅನ್ಸುತ್ತದಲ್ಲ ಬ್ರೋ? ಇಲ್ಲಿ ನೋಡಿ, ಇದು ಒರಿಜಿನಲ್ ಆಗಿ ಪೂರ್ತಿ ಸುಟ್ಟೋಗಿದೆ. ಇಲ್ಲಿ ಏನೇನು ಇಲ್ಲ. ಇಲ್ಲಿ ಈ ಪ್ರೆಸೆಂಟ್ ಸ್ಮೆಲ್ ನೋಡಿ ಯಾವ ತರ ಬರ್ತಿದೆ ಒಳ್ಳೆ. ಈಗ ಸುಟ್ಟೋಗಿರೋ ತರ ಸ್ಮೆಲ್ ಬರ್ತಿಲ್ವಾ? ಅಲ್ವಾ? ನೋಡಿ. ಉಯ್ ಬ್ರೋಣ ಬಾಯ್ ಕಡೆ. ಬ್ರೋ ದೇವ್ರಣ್ಣ ಏನೋ ಸೌಂಡ್ ಆಯ್ತು ಬ್ರೋ. ಬ್ರೋಣ ಬಾಯ್ ಕಡೆ ಬಾ ಬ್ರೋಣ. ಬ್ರೋ ಬನ್ನಿ ಹೋಗೋಣ. ಸೌಂಡ್ ಆಯ್ತಲ್ಲ, ಬನ್ನಿ ಬನ್ನಿ ಬನ್ನಿ. ಬೇಡ ಬ್ರೋ, ಹೋಗೋದು ಬೇಡ ಸುಮ್ಮನೆ. ಕೆಲವೊಂದು ಪ್ಲೇಸ್ ಹೋಗೋದಿರೋದೇ ಒಳ್ಳೇದಿಲ್ಲ. ನಿಮ್ಗೇನು ಅನ್ಸುತ್ತೆ? ಈ ಲೊಕೇಶನಲ್ಲಿ ಏನಾಗಿರ್ಬೋದು ಅನ್ಸುತ್ತೆ? ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ಇಷ್ಟು ವಿಶಾಲವಾಗಿ ಕಟ್ಟಿರೋ ಬಂಗ್ಲೆನ ಪಾಳು ಬೀಳೋಕೆ ಕಾರಣ ಏನು ಅಂತ ಆನ್ಸರ್ನ ನಾವು ಸರ್ಚ್ ಮಾಡ್ತಾ ಇದೀವಿ. ಓಕೆ ಬ್ರೋ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅನ್ಕೊಂಡಿದ್ದೀನಿ. ಸಕ್ಕತ್ತಾಗಿತ್ತು ಬ್ರೋ. ಬಾಲಾಜಿ ನಿಮ್ದು? ನಂದಣ ಬೀಜ ಬಾಯಿಗೆ ಬಂದಿದೆ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಇದೇ ಥರ ಇನ್ನೂ ಇನ್ಫಾರ್ಮೇಷನ್ ವಿಡಿಯೋ ತರ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.